ಅಮ್ಮ ನೀನ್ ಇದ್ ಮಾಡ್ತಿರೋದ್ ನಂಗೆ ಬೇಡ, ನಂಗೆ ಅದೇ ಕೊಡು, ನಂಗೆ ಅಲ್ಲಿ ಹೇಳಿದ್ರು ಮಿಸ್ಸು, ನನ್ನ ಫ್ರೆಂಡ್ ಇದನ್ನೇ ತಗೊಂಡ್ ಬರ್ತಾರೆ, ನನ್ಗೂ ಅದೇ ತಿನ್ಬೇಕು. ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಮಕ್ಳು. ಇವಾಗ ಕೆಲವ್ರು ಹೇಳ್ತಾರೆ ಹಂಗಾರೆ ನಾವು ನಮ್ಮ ಮಕ್ಳನ್ನ ಮುದ್ದು ಮಾಡೋದೇ ತಪ್ಪ. ಮುದ್ದು ಮಾಡೋದ್ ತಪ್ಪು ಅಂತ ಹೇಳ್ತಾ ಇಲ್ಲ, ನಮ್ನು ಎಲ್ಲ ಮುದ್ದು ಮಾಡೇ ಬೆಳೆಸಿದಾರೆ. ಬಟ್ ಆ ಮುದ್ದಿಗೆ ಒಂದ್ ಮಿತಿ ಇರುತ್ತೆ, ರೈಟ್? ಆ ಮಿತಿ ಮೀರಿ ಮುದ್ದು ಅವಶ್ಯಕತೆ ಇಲ್ಲ. ಅವಾಗ್ಲೇನೆ ಈ ತರದೆಲ್ಲ ಚೈಲ್ಡ್ಹುಡ್ ಅಲ್ಲಿ ಕರೆಕ್ಟ್ ಆಗಿ ಫೌಂಡೇಶನ್ ಸಿಗೋದಿಲ್ಲ ಮಕ್ಳಿಗೆ. ನಾನ್ ಎಷ್ಟೇ ಒಳ್ಳೆ ಅಭ್ಯಾಸ ಮಾಡಿಸಿದ್ರು ಮನೆಯಲ್ಲಿ, ಅಲ್ಲಿ ಆಚೆ ಕಡೆ ಹೋಗಿ ಅದ್ರ ಸೆಟ್ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿ ಜಂಕೆ ತಿಂತಾ ಇದಾರೆ ಅಂದ್ರೆ ನಾನು ಎಷ್ಟ್ ಮಾಡ್ಸಿನೂ ಪ್ರಯೋಜನ ಇಲ್ಲ. ಸೊ ನಿಮ್ಮಮ್ಮ ನಿಮಗೆ ಎಷ್ಟ್ ದಿನ ಹೆಲ್ದಿ ಕೊಡ್ಬೇಕು? ಅವ್ರಿರೋ ತನಕ ನಾನಿರೋ ತನಕ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ನೀವ್ ಹೆಲ್ದಿ ಆಗಿರ್ಬೇಕು ಅನ್ನೋ ತನಕ ಇಟ್ ಇಸ್ ಅ ಪ್ರಾಸೆಸ್ ಅಷ್ಟೇ. ಸೊ ಯು ಡಿಸೈಡ್, ಡು ಯು ವಾಂಟ್ ಟು ಬಿ ಹೆಲ್ದಿ ಆರ್ ನಾಟ್? Right. You decide, do you want your kids to be healthy or not? If you want them to be healthy, give this on a regular basis. ಅವ್ರು ಚಿಕ್ಕದಿರುವಾಗ ನಾನು ಕರೆಕ್ಟ್ ಆಗಿರೋ ಸೆಲ್ಸ್ ಡೆವಲಪ್ ಆಗೋದಕ್ಕೆ ಏನ್ ಪೌಷ್ಟಿಕಾಂಶ ಕೊಡ್ಬೇಕೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೋ ಡೆವಲಪ್ಮೆಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ಸ್ ದೇ ಆರ್ ಓಲ್ಡರ್. ಅಂದ್ರೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ಅಯ್ಯೋ ನನ್ನ ಮಗುಗೆ ಇದು ಇಷ್ಟನೇ ಇಲ್ಲ, ಹಾಗಾಗಿ ನಾನು ಅದು ಮಾಡೋದೇ ಇಲ್ಲ ಅಂತ. ಸೊ ಆ ಮೆಂಟಾಲಿಟಿ ಆಫ್ ಮಾಮ್ಸ್ಗೆ ಏನ್ ಹೇಳ್ತೀರಾ? ನನಗಿಷ್ಟ ಇಲ್ಲ, ನನ್ನ ಮಗುನು ತಿನ್ನಲ್ಲ, ಇದು ಜಾಸ್ತಿ ಜನಕ್ಕಿದೆ. ಯಾಕೆಂದ್ರೆ ಎಷ್ಟೊಂದ್ ಜನ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ ನನ್ನ ಮಗು ತಿನ್ನಲ್ಲ, ಅವಲಕ್ಕಿ ಮಾಡಿದ್ದೆ ನನ್ನ ಮಗು ತಿನ್ನಲ್ಲ, ನನ್ನ ಮಗುಗ್ ಮಾತ್ರ ದೋಸೆ ಮಾಡ್ಕೊಡ್ತೀನಿ ಅನ್ನೋ ಕಾನ್ಸೆಪ್ಟ್ ಮನೇಲಿ ಇಂಟ್ರೊಡ್ಯೂಸ್ ಮಾಡ್ತಾರೋ ಅವತ್ತು ಅವ್ರ ಮಗುನ ಅವರೇ ಹಾಳು ಮಾಡಿದ್ರು ಅಂತ ಅರ್ಥ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ನಾವು ಇತ್ತೀಚೆಗೆ ಎಷ್ಟೋ ಡಿಸೀಸಸ್ ಹೆಸರನ್ನ ಕೇಳ್ತಾ ಇದೀವಿ, ಎಷ್ಟೊಂದು ನಾವು ಕೇಳೂ ಇರಲ್ಲ, ಗೊತ್ತೂ ಇರಲ್ಲ, ಹೊಸದೆಲ್ಲ ಬರ್ತಾ ಇದೆ. ಯಾಕೆ ಹಿಂಗ ಆಗ್ತಿದೆ ಅಂತ ಹೇಳಿದ್ರೆ ಇಂಟೇಕ್ ಏನೋ ಕೊಡ್ತಾ ಇದೀವಲ್ಲ, ಅಲ್ಲೇನೋ ವ್ಯತ್ಯಾಸ ಇರಬಹುದು ಅನ್ನೋದು ಕೂಡ ಒನ್ ಆಫ್ ದಿ ರೀಸನ್ಸ್. ಈ ಡಿಫಿಷಿಯನ್ಸೀಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದಾನೇ ಅದಕ್ಕೆ ಒಂದು ಪ್ಯಾಟರ್ನ್ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಸ್ಪೆಷಲಿ ಮಕ್ಕಳಿಗೆ ನಾನು ಏನ್ ತಿಂತಾ ಇದ್ದೀನಿ, ಅದ್ ನಂಗೆ ಬೇಕಾ ಬೇಡವಾ ಅಂತ ಗೊತ್ತಾಗ್ಬೇಕು. ಮಕ್ಕಳಿಗೆ ಗೊತ್ತಾಗತ್ತಾ ಅಂದ್ರೆ ಪಾಪ ಅವ್ರು ತುಂಬಾ ಚಿಕ್ಕವು, ಅವ್ರಿಗೆ ಗೊತ್ತಾಗೋದಿಲ್ಲ. ಮಕ್ಕಳ ಅಮ್ಮಂದ್ರಿಗೆ ಈ ನಾಲೆಡ್ಜ್ ಅಥವಾ ಅವೇರ್ನೆಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ಮಕ್ಕಳಿಂದಾನೇ, ಆ ಚಿಕ್ಕ ವಯಸ್ಸಿನಿಂದಾನೇ ಬಾಡಿನ ಹೇಗೆ ಹೆಲ್ದಿ ಆಗಿರೋದಕ್ಕೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವಿತ್ ನನ್ ಅದರ್ ದ್ಯಾನ್ ಫುಡ್ ಅಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಮೇಘಾ ಕಿರಣ್. ಮೇಘಾ, ನಮಸ್ಕಾರ. ಥ್ಯಾಂಕ್ ಯು ರೂಪಾ. ಎಸ್. ಸೊ ನೀವೊಂದು ಹೇಳಿದ್ರಿ ಮಕ್ಳಿಗೆಲ್ಲ ಅರ್ಥ ಆಗುತ್ತೆ, ಅಪ್ಪ ಅಮ್ಮಂದ್ರಿಗೆ ಅರ್ಥ ಆಗ್ಬೇಕು ಅಥವಾ ಅಮ್ಮಂದ್ರಿಗೆ ಅರ್ಥ ಆಗ್ಬೇಕು ಪ್ರೈಮರಿ ಅಂತ. ಸೊ ಇದು ನಾನು ಒಪ್ಪದೇ ಇಲ್ಲ ರೀ. ಮಕ್ಕಳಿಗೆ ಈಗ ಎಷ್ಟು ಗ್ರಾಸ್ಪಿಂಗ್ ಪವರ್ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಎನ್ಕ್ಯಾಚ್ ಎನಿಥಿಂಗ್. ಗ್ರಾಸ್ಪಿಂಗ್ ಇಸ್ ಡಿಫರೆಂಟ್, ಬಟ್ ಹೌ ವಿಲ್ ದೇ ಡೈಜೆಸ್ಟ್ ಅ ಸಬ್ಜೆಕ್ಟ್ ಲೈಕ್ ದಿಸ್? ಈಗ ನಾನೊಂದು ಪ್ರಾಕ್ಟೀಸ್ ಮಾಡಿಸ್ತೇನೆ ಮಗುಗೆ. ಓಕೆ, ಈಗ ಸ್ಕೂಲಲ್ಲಾಗ್ಲಿ ಮನೆಯಲ್ಲಾಗ್ಲಿ ಅಥವಾ ಅವ್ರ ಈ ಮಕ್ಳು ನೋಡಿನೇ ಕಲಿತಾರಲ್ವಾ. ಈಗ ಅವ್ರ ಫ್ರೆಂಡ್ಸ್ ಮನೆಯಲ್ಲೋ ಸಂಹೌ, ಈಗ ನನ್ನ ಮನೆಯಲ್ಲಿ ನಾನು ನನ್ನ ಮಗುಗೆ ಪ್ರಾಕ್ಟೀಸ್ ಮಾಡ್ಸೋದೇ ಇಲ್ಲ. ಐ ಡೋಂಟ್ ಪ್ರಾಕ್ಟೀಸ್ ಹೆಲ್ದಿ ಈಟಿಂಗ್. ನಾನು ಏನು ನನ್ನ ಮಗುಗೆ ಬೇಕಾಗಿರೋಂಥದ್ದನ್ನ ನಾನು ಪ್ರಾಕ್ಟೀಸ್ ಮಾಡ್ಸೋದಿಲ್ಲ. ಆದ್ರೆ ನನ್ನ ಮಗು ಅದು ಫ್ರೆಂಡ್ಸ್ ಜೊತೆ ಆಟ ಆಡಕ್ ಹೋದಾಗ ಅಥವಾ ಸ್ಕೂಲಿಗೆ ಹೋದಾಗ ಒಂದು ಪ್ಯಾಟ್ರನ್ ನ ಸೆಟ್ ಮಾಡಿರ್ತಾರಲ್ಲ, ಅದರಿಂದ ಬಂದು ಹೇಳುತ್ತೆ ನನ್ನ ಮಗು, ಅಮ್ಮ ನೀನ್ ಇದ್ ಮಾಡ್ತಿರೋದ್ ನಂಗೆ ಬೇಡ, ನಂಗೆ ಅದೇ ಕೊಡು, ನಂಗೆ ಅಲ್ಲಿ ಹೇಳಿದ್ರು ಮಿಸ್ಸು, ನನ್ನ ಫ್ರೆಂಡ್ ಇದನ್ನೇ ತಗೊಂಡ್ ಬರ್ತಾರೆ, ನನ್ಗೂ ಅದೇ ತಿನ್ಬೇಕು. ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಮಕ್ಳು ಇವಾಗ. ಓಕೆ, ಸೊ ಈ ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ ಜೊತೆಗೆ ಮಕ್ಕಳಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬಾ ಬೇಗ ಬರುತ್ತೆ ಇವಾಗ. ಬಿಕಾಸ್ ಇದೆಲ್ಲ ರೂಟ್ ಟಿಪ್ಸ್ ಇಂದಾನೆ ಈಗ ಇನ್ಕ್ಲೂಡ್ ಮಾಡ್ತಾ ಇದೀವಿ ನಾವು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ, ಮತ್ತೆ ನಮ್ಮ ಎವ್ರಿ ಡೇ ಲಿವಿಂಗ್ ಅಲ್ಲಿ ಕೂಡ ನಾವು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದೀವಿ. ಬೇಕು, ಹೌದು, ನೀನ್ ಹಿಂಗೆ ತಿನ್ಬೇಕು, ಈ ತರ ತಿಂದ್ರೆ ಇದಾಗುತ್ತೆ, ಈ ಅವೇರ್ನೆಸ್ ಗಳೆಲ್ಲ ಕ್ರಿಯೇಟ್ ಮಾಡ್ತಾ ಇದೀವಲ್ಲ. ಸೊ ಇದೆಲ್ಲ ಮಕ್ಳಿಗೆ ಅರ್ಥ ಆಗುತ್ತೆ. ಇಟ್ಸ್ ಜಸ್ಟ್ ದಟ್ ಕೆಲವೊಂದು ಮಕ್ಕಳಿಗೆ ಗೊತ್ತು ಕೂಡ. ಈಗ ನಾನು ಹಠ ಮಾಡಿದ್ರೆ ನಂಗೆ ಕೊಡ್ತಾರೆ, ನಂಗೆ ಹಠ ಮಾಡಿದ್ ನಂಗೆ ಸಿಗುತ್ತೆ, ನಾನು ಹತ್ರ ಇವಾಗ ನಂಗೆ ಸಿಗುತ್ತೆ. ಇವಾಗೆಲ್ಲ ಬೇರೆ ಒಂದೊಂದೇ ಮಕ್ಳು ಇರ್ತಾರೆ, ಪ್ಯಾಂಪರಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಅಂಡ್ ಕೆಲವ್ರು ಹೇಳ್ತಾರೆ ಹಂಗಾರೆ ನಾವು ನಮ್ಮ ಮಕ್ಳನ್ನ ಮುದ್ದು ಮಾಡೋದೇ ತಪ್ಪ. ಮುದ್ದು ಮಾಡೋದ್ ತಪ್ಪು ಅಂತ ಹೇಳ್ತಾ ಇಲ್ಲ, ನಮ್ನು ಎಲ್ಲ ಮುದ್ದು ಮಾಡೇ ಬೆಳೆಸಿದಾರೆ. ಬಟ್ ಆ ಮುದ್ದಿಗೆ ಒಂದ್ ಮಿತಿ ಇರುತ್ತೆ, ರೈಟ್? ಆ ಮಿತಿ ಮೀರಿ ಮುದ್ದು ಅವಶ್ಯಕತೆ ಇಲ್ಲ. ಅವಾಗ್ಲೇನೆ ಈ ತರದೆಲ್ಲ ಚೈಲ್ಡ್ಹುಡ್ ಅಲ್ಲಿ ಕರೆಕ್ಟ್ ಆಗಿ ಫೌಂಡೇಶನ್ ಸಿಗೋದಿಲ್ಲ ಮಕ್ಳಿಗೆ. ಬಿಕಾಸ್ ಇನ್ಫ್ಲೂಯೆನ್ಸ್ ಎರಡೂ ತರ ಆಗ್ತಾರೆ, ಒಳ್ಳೆ ತರ ಕೆಟ್ಟ ತರ ಎರಡೂ ತರ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಅಂಡ್ ಗ್ರಾಸ್ಪಿಂಗು ಅಷ್ಟೇ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎರಡಕ್ಕೂ ಗ್ರಾಸ್ಪಿಂಗ್ ಬರುತ್ತೆ. ಸೊ ನಿಮ್ಗೆ ಅನ್ಸ್ಬೋದು ಇದೇನಿದು ಮೇಘಾನೇ ಹೇಳಿದ್ರು ಗ್ರಾಸ್ಪ್ ಆಗುತ್ತೆ ಮಕ್ಳಿಗೆ ಅಂತ, ಇದೇನ್ ಇವರೇ ಈಗ ಹಿಂಗ್ ಮಾತಾಡ್ತಾ ಇದಾರಲ್ಲ ಅಂತ. ಒಂದ್ ಒಳ್ಳೇದ್ರ ಜೊತೆ ಕೆಟ್ಟದ್ದು ಸಿಗುತ್ತಲ್ವಾ ನಮ್ಗೆ. ಸೊ ನಾನ್ ಎಷ್ಟೇ ಒಳ್ಳೆ ಅಭ್ಯಾಸ ಮಾಡಿಸಿದ್ರು ಮನೆಯಲ್ಲಿ, ಅಲ್ಲಿ ಆಚೆ ಕಡೆ ಹೋಗಿ ಅದ್ರ ಸೆಟ್ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿ ಜಂಕೆ ತಿಂತಾ ಇದಾರೆ ಅಂದ್ರೆ ನಾನು ಎಷ್ಟ್ ಮಾಡ್ಸಿನೂ ಪ್ರಯೋಜನ ಇಲ್ಲ, ರೈಟ್? ಅದಕ್ಕೆ ನಾನು ಹೇಳಿದ್ದು
ಹೇಳಿದ್ದು ಮಕ್ಕಳಿಗೆ ಗ್ರಾಸ್ಪಿಂಗ್ ಎರಡಕ್ಕೂ ಇರುತ್ತೆ. ಓಕೆ, ನಾವ್ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ದಟ್ ಈಸ್ ಗೋಯಿಂಗ್ ಟು ಸ್ಟಿಕ್ ಟು ಮೈ ಚೈಲ್ಡ್ ಅಷ್ಟೇ. ಯು ಕೆನಾಟ್ ಆಲ್ವೇಸ್ ಸೇ ನನ್ ಮಗು ಅಲ್ಲೇ ಹೋಗಿ ಕಲ್ತ್ಕೊಂಡ್ ಬರುತ್ತೆ, ನಾನ್ ಹೇಳಿದ್ದೆ ಫಾಲೋ ಮಾಡುತ್ತೆ. ನೋ, ಅದಕ್ಕೆ ಏನ್ ಬೇಕೋ ಅದೇ ಫಾಲೋ ಮಾಡುತ್ತೆ. This is what we are expecting from this episode today. Yes. Of course, ನೀವು ಫಸ್ಟ್ ಎಪಿಸೋಡ್ ಅಲ್ಲೂ ಮಾತಾಡಿದ್ವಿ ಯಾವ್ದು ನ್ಯೂಟ್ರಿಯೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ನ್ಯೂಟ್ರಿಯೆಂಟ್ಸ್ ಅಂತೂ ಬೇಕು. ಬಟ್ ಈ ಮಕ್ಕಳ ಬೆಳವಣಿಗೆಯ ಸಮಯದಲ್ಲಿ ಕೀ ನ್ಯೂಟ್ರಿಯೆಂಟ್ಸ್ ಅಂತ ಎವ್ರಿ ಡೇ ಬೇಕೇ ಆಗುತ್ತೆ ಇವರ ಒಂದು ಬೆಳವಣಿಗೆಗೆ, IQಗೆ, ಸ್ಟ್ರೆಂಥನಿಂಗ್ಗೆ ಅನ್ನೋದಾದ್ರೆ ವಾಟ್ ಆರ್ ದೋಸ್ ಕೀ ನ್ಯೂಟ್ರಿಯೆಂಟ್ಸ್? ಇವಾಗ ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ದಾಗಿಂದಾನು ನಾನು ಅದಕ್ಕೆ ಹೇಳ್ತೀನಿ, ಎಂತ ವಯಸ್ಸಿಂದ ಏಜ್ ಅವ್ರಾದ್ರೂ, ಎಂತ ವಯಸ್ಸಾಗಿರ್ಲಿ ಅವ್ರಿಗೆ, ಅವ್ರು ದೊಡ್ಡವರಾಗಿರ್ಲಿ, ಚಿಕ್ಕ ಮಕ್ಳಾಗಿರ್ಲಿ, ವಯಸ್ಸಾದವ್ರಾಗಿರ್ಲಿ, ಮಿಡ್ಲ್ ಏಜ್ ಅವ್ರಾಗಿರ್ಲಿ, ಯಾರೇ ಆಗಿದ್ರು ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಮಕ್ಕಳಿಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಮಕ್ಕಳಿಗೂ ಕೂಡ ಪ್ರೋಟೀನ್ಸ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಗುಡ್ ಫ್ಯಾಟ್ ಬೇಕು, ವೈಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಪ್ರತಿಯೊಂದು ಬೇಕು. ಯಾಕೆ? ಜಸ್ಟ್ ನಾಟ್ ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲಿ ಮಗು ಡೆವಲಪ್ ಆಗ್ಬೇಕು, ಫಿಸಿಕಲಿ ಮಗು ಡೆವಲಪ್ ಆಗ್ಬೇಕು, ಅಂಡ್ ಸೋಷಿಯಲಿ ಮಗು ಡೆವಲಪ್ ಆಗ್ಬೇಕು. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ರೈಟ್? ಒಂದ್ ಆಸ್ಪೆಕ್ಟ್ ಅಲ್ಲಿ ಮಾತ್ರ ಡೆವಲಪ್ಮೆಂಟ್ ಕಾಣಿಸಿದ್ರೆ ಸಾಕಾಗಲ್ಲ. ಸೊ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಮಗು ಡೆವಲಪ್ ಆಗ್ಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಪೌಷ್ಟಿಕಾಂಶ ಎಷ್ಟ್ ದಿನ ಕೊಡ್ಬೇಕು, ನಿನ್ಗೆ ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕು ನಿನ್ ಮಗು ಅಷ್ಟು ದಿನ ಕೊಡು. ಸೊ ಅದಕ್ಕೊಂದು ಎಂಡ್ ಇಲ್ಲ, ಅದು ನಾಳೆ ಅಷ್ಟೇ, ಏನೂ ಇಲ್ಲ. ಅಂಟಿಲ್ ಯು ನೀಡ್ ಯುವರ್ ಕಿಡ್ ಟು ಬಿ ಹೆಲ್ದಿ. ಈಗ ನಿಮ್ಮಮ್ಮಂಗ್ ನೀವು ಆಬ್ವಿಯಸ್ಲಿ ಮಗುನೇ, ಸೊ ನಿಮ್ಮಮ್ಮ ನಿಮಗೆ ಎಷ್ಟು ದಿನ ಹೆಲ್ದಿ ಕೊಡ್ಬೇಕು? ಅವ್ರಿರೋ ತನಕ, ನಾನಿರೋ ತನಕ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ನೀವ್ ಹೆಲ್ದಿ ಆಗಿರ್ಬೇಕು ಅನ್ನೋ ತನಕ ಇಟ್ ಇಸ್ ಅ ಪ್ರಾಸೆಸ್ ಅಷ್ಟೇ. ಸೊ ಯು ಡಿಸೈಡ್, ಡು ಯು ವಾಂಟ್ ಟು ಬಿ ಹೆಲ್ದಿ ಆರ್ ನಾಟ್? Right. You decide, do you want your kids to be healthy or not? If you want them to be healthy, give this on a regular basis. ಹೌದು. ಈ ಮಕ್ಕಳ ಈಟಿಂಗ್ ಹ್ಯಾಬಿಟ್ಸ್ ಅಂತ ಬಂದಾಗ ಕೆಲವ್ದು ಏನೋ ತಿಂತಾರೆ, ಸ್ಕೂಲಲ್ಲಿ ಏನೋ ನೀವು ಹೇಳ್ದಂಗೆ ಯಾವಾಗಲೂ ಇನ್ಫ್ಲೂಯೆನ್ಸ್ ಆಗ್ತಾರೆ, ಮನೇಲಿ ಅಮ್ಮ ಏನೋ ಕೊಡ್ತಿರ್ತಾರೆ, ಅವರ ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ಗೆ ಹೇಗೆ ಅಫೆಕ್ಟ್ ಮಾಡುತ್ತೆ? ಏನಾಗುತ್ತೆ ಗೊತ್ತಾ, ಈಗ ನಾವು ಮಾತಾಡ್ತಾ ಇದ್ವಿ ಡೆವಲಪ್ಮೆಂಟ್ ಆಗ್ಬೇಕು ಅವ್ರಿಗೆ, ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಲ್ಲಾ ತರ ಡೆವಲಪ್ಮೆಂಟ್ ಆಗ್ಬೇಕು. ನಾನು ಪೌಷ್ಟಿಕಾಂಶನೇ ಕೊಟ್ಟಿಲ್ಲ ಅಂದ್ರೆ ಅದು ಟ್ರಾನ್ಸ್ಪೋರ್ಟೇ ಆಗೋದಿಲ್ಲ. ಅಂದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಗೂ ಟ್ರಾನ್ಸ್ಪೋರ್ಟೇ ಆಗಿಲ್ಲ, ನ್ಯೂಟ್ರಿಯೆಂಟ್ಸ್ ಅಲ್ಲೂ ಟ್ರಾನ್ಸ್ಪೋರ್ಟೇ ಆಗಿಲ್ಲ ಅಂದ್ರೆ ಸೆಲ್ಸ್ ಡೆವಲಪ್ ಆಗೋದೇ ಇಲ್ಲ. ಸೊ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಅವರಿಗೆ ಚಿಕ್ಕದ್ರಿಂದನೂ ಸೆಲ್ಸ್ ಡೆವಲಪ್ ಆಗಿನೇ ಒಂದು ಆರ್ಗನ್ ಸಿಸ್ಟಮ್ ಒಂದು ಫಂಕ್ಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಆ ಪ್ರಾಸೆಸಸ್ ಆಗೋದು. ಸೊ ಚಿಕ್ಕದ್ರಲ್ಲಿ ಅವ್ರು ಚಿಕ್ಕದಿರುವಾಗ ನಾನು ಕರೆಕ್ಟ್ ಆಗಿರೋ ಸೆಲ್ಸ್ ಡೆವಲಪ್ ಆಗೋದಕ್ಕೆ ಏನ್ ಪೌಷ್ಟಿಕಾಂಶ ಕೊಡ್ಬೇಕೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೋ ಡೆವಲಪ್ಮೆಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ಸ್ ದೇ ಆರ್ ಓಲ್ಡರ್. ರೈಟ್? ಈಗ ಬ್ರೈನ್ ಡೆವಲಪ್ಮೆಂಟ್ ಏನ್ ಬೇಕೋ ಬೇಸಿಕ್ ಫೈಟೋನ್ಯೂಟ್ರಿಯೆಂಟ್ಸ್ ಆಗಲಿ, ಫೋಲಿಕ್ ಆಸಿಡ್ ಆಗಲಿ, ಅಥವಾ ಮೈಕ್ರೋ ಮಿನರಲ್ಸ್ ಎಲ್ಲ ಏನೇನ್ ಬೇಕೋ ಅದನ್ನೆಲ್ಲ ನಾನು ಕೊಟ್ಟೇ ಇಲ್ಲ ಮಗುಗೆ ಅಂತ ಹೇಳಿದ್ರೆ ಮಗುಗೊಂದು 10 ವರ್ಷ ಆದ್ಮೇಲೆ ಇದು ಯಾಕೆ ಈ ಮಗುಗೆ ಬುದ್ಧಿ ಭ್ರಮಣ ಇದೆ, ಅಥವಾ ಯಾಕೆ ಈ ಮಗು ಏನೋ ಯೋಚನೆ ಮಾಡ್ತಾ ಇಲ್ಲ, ಏನಕ್ಕೆ ಗ್ರಾಸ್ಪಿಂಗ್ ಪವರೇ ಇಲ್ಲ, ಹೆಂಗೆ? ನೀನ್ ಕೊಡ್ಬೇಕಾಗಿರೋದು ಕೊಟ್ಟೇ ಇಲ್ವಲ್ಲ, ಎಲ್ಲ ಕೊಟ್ಟೂನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ದಟ್ಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್ ಆಲ್ ಟುಗೆದರ್. ಕೊಡ್ತೀರಾ ಮಗುಗೆ ಅದೊಂಥರ ಇನ್ಪುಟ್ ಇಲ್ಲ, ಸಿಂಪಲ್ ಅಷ್ಟೇ. ಶಕ್ತಿ ಬಂದಿಲ್ಲ ಕಾಲಿಗೆ, ನೀವು ನೋಟಿಸ್ ಮಾಡಿರ್ಬೋದು ಕೆಲವೊಂದ್ ಮಕ್ಳಿಗೆ ನಡಿಯಕ್ ಆಗಲ್ಲ, ಅಂದ್ರೆ ಕಾಲಿಗೆ ಶಕ್ತಿ ಇರೋದಿಲ್ಲ ಅವರಿಗೆ. ಬಂದಿಲ್ಲ ಅಂದ್ರೆ ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ಕಾಲ್ ಮೂಳೆ ಅಥವಾ ಅಮ್ಮನ ಹೊಟ್ಟೆ ಅಥವಾ ಇನ್ನೊಂದೇನೋ, ಅದೆಲ್ಲ ಪ್ರಾಬ್ಲಮ್. ಮೋಸ್ಟ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿದೆಯೇನೋ ಗೊತ್ತಿಲ್ಲ. ಅಗೇನ್ ನಾನು ಎಲ್ಲದಕ್ಕೂ ಏನಿದೆ ಸರಿ ಮಾಡ್ಬಿಟ್ರೆ ಸರಿ ಹೊಟ್ಟೋಗುತ್ತೆ ಅನ್ನೋ ತರ ಮಾತಾಡ್ತಿದ್ದಾರೆ ಮೇಘ ಅಂತಲ್ಲ. ಬಟ್ ನ್ಯೂಟ್ರಿಯೆಂಟ್ ಕೊಟ್ಟಾಗ ಯು ನೆವರ್ ನೋ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ, ಆ ಬೋನ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬಿಕಾಸ್ ಟೆಂಡರ್ ಏಜ್ ಅಲ್ಲಿ ಆಗತಾನೆ ಬಿಲ್ಡಿಂಗ್ ನಡೀತಿದೆ ಅಲ್ವಾ, ಕನ್ಸ್ಟ್ರಕ್ಷನ್ ನಡೀತಿರೋದೆ ಅವಾಗ. ಕನ್ಸ್ಟ್ರಕ್ಷನ್ ನಡೆಯೋ ಟೈಮಲ್ಲಿ ನಾನು ಎಲ್ಲಾ ಏನೇನ್ ನರಿಶ್ಮೆಂಟ್ ಬೇಕೋ ಮಾಡಿದ್ರೆ ಇನ್ ದ ಓಲ್ಡರ್ ಸ್ಟೇಜ್ ಆಫ್ ದ ಸೇಮ್ ಚೈಲ್ಡ್ ಕಾಂಪ್ಲಿಮೆಂಟರಿ ಜರ್ನಿ ಆಗುತ್ತೆ. ಇಲ್ಲ ಅಂದ್ರೆ ಅವಾಗ ಕಷ್ಟಪಡ್ಬೇಕಾಗುತ್ತೆ. ರೈಟ್. ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರ್ಬೇಕು ಅಂದಾಗ ಒಂದು ಮಗುವಿನ ಪ್ಲೇಟ್ ಅಲ್ಲಿ ಏನೇನ್ ಇರ್ಬೇಕು ಅಂತ ಹೇಳಿ, ಅದ್ರ ಫುಡ್ ಹೇಗಿರ್ಬೇಕು? ಸೊ ಈಗ ನನ್ನ ಪ್ಲೇಟಲ್ಲಿ ಏನಿರುತ್ತೆ ಅದೆಲ್ಲ ಮಗು ಪ್ಲೇಟಲ್ಲೂ ಇರ್ಲೇಬೇಕು. ಇಟ್ಸ್ ಆಸ್ ಗುಡ್ ಆಸ್ ದಟ್ ಅಷ್ಟೇ. ಈಗ ಮಗು ಹುಟ್ಟಿದ ಮಗುಗೆ ಹಾಲ್ ಮಾತ್ರ ಕೊಡ್ತೀವಿ ಅಂದ್ರೆ ದಟ್ ಇಸ್ ಓನ್ಲಿ ಬಿಕಾಸ್ ಆ ಮಗುಗೆ ಇನ್ನ ಹಲ್ ಬಂದಿರಲ್ಲ. ನಾನ್ ಏನೋ ಹೋಗಿ ತುರ್ಕಕ್ಕೆ ಆ ಮಗುಗ್ ಹಲ್ಲೇ ಇಲ್ಲ, ಹೆಂಗೆ ನುಂಗುತ್ತೆ? ನುಂಗದ್ ದೂರದ ಮಾತು, ಹೆಂಗ್ ಕಚ್ಚುತ್ತೆ, ಕಚ್ಚದಿರ ಒಳಗಡೆ ಹೋಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಹಾಲು ಕೊಡ್ತೀವಿ. ಹಾಲು ಏನ್ 1 ಲೀಟರ್ ಕೊಡ್ತೀವ? ಮಗುಗ್ ಹಸುವಾದಾಗ ಒಂದಿಷ್ಟಿಷ್ಟು ಹಾಲು ಕೊಡ್ತಾ ಇರ್ತೀವಿ, ವಿಚ್ ಇಸ್ ಈಸಿ ಫಾರ್ ಇಟ್ ಟು ಅದು ಒಳಗಡೆ ಹೋಗುತ್ತೆ, ಸ್ವಾಲೋ ಆಗುತ್ತೆ, ಅದ್ರ ಕೆಲಸ ಏನ್ ಮಾಡ್ಬೇಕು ಅದ್ ಮಾಡುತ್ತೆ. ಹಾಲು ಇಸ್
ದ ಫುಡ್ ಫಾರ್ ಮಕ್ಕಳು ಒಂದ್ ಸ್ವಲ್ಪ ತಿಂಗಳುಗಳ ತನಕ. ಆಮೇಲೆ ಮಗು ಸ್ವಲ್ಪ ಬೆಳೀತಾ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ? ಇಫ್ ಯು ಸೀನ್, ಬೇಳೆ ಕಟ್ಟು, ಸ್ವಲ್ಪ ತರಕಾರಿ, ಸ್ವಲ್ಪ ಅನ್ನ, ಎಲ್ಲ ಒಟ್ಟಿಗೆ ಕೂಗಿಸ್ತೀವಿ, ತುಪ್ಪ ಚೆನ್ನಾಗಿ ಹಾಕ್ತಿವಿ. ಏನ್ ಕೊಟ್ವಿ? ನಾನು ಅದೇ ತಾನೇ ತಿನ್ನೋದು. ಬೇಳೆ ಸಾರು ತಿಂತೀನಿ, ಅನ್ನ ತಿಂತೀನಿ, ಪಲ್ಯ ತಿಂತೀನಿ, ತುಪ್ಪ ಹಾಕೋತೀನಿ, ನೀರ್ ಮಜ್ಜಿಗೆ ಇಟ್ಕೋತೀನಿ. ಸೊ ನಾನು ಅದೇ ತಿಂದೆ ಅಲ್ವಾ? ಪ್ರಾಬಬಲಿ ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇತ್ತು, ಮಗು ಅಪಿಟೈಟ್ ಅಥವಾ ಮಗುದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು. ಸೊ ಯಾಕೆ ಈ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಂದ್ರೆ, ಮತ್ತೆ ಅಲ್ಲೂ ನೋಡಿ, ಬೇಳೆ ಕಟ್ಟಲ್ಲಿ ಪ್ರೋಟೀನ್ ಸಿಗ್ತಾ ಇದೆ, ಖಂಡಿತ. ಇದು ತರಕಾರಿ ಪಲ್ಯದಲ್ಲಿ ತರಕಾರಿ ಏನ್ ಹಾಕ್ತಿದೀವಿ, ಫೈಬರ್ ಸಿಗ್ತಾ ಇದೆ. ಅಕ್ಕಿ ಏನ್ ಹಾಕ್ತಿವಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ. ಗುಡ್ ಫ್ಯಾಟ್ ಅಂದ್ರೆ ತುಪ್ಪ ಏನ್ ಹಾಕ್ತಿವಿ, ಗುಡ್ ಫ್ಯಾಟ್ ಸಿಗ್ತಾ ಇದೆ ಅದರಲ್ಲಿ. ಸೊ ಇದಿಷ್ಟು ಮಗು ಒಂದ್ 4 ಸ್ಪೂನ್ ತಿಂದ್ರು ಮಗು ಹೊಟ್ಟೆಗೆ ಬೇಕಾದಷ್ಟದು. ಸೊ ಯಾಕೆ ಇಷ್ಟು ಕೊಡ್ತಿದ್ಯಾ ಅಂತ ಕೇಳಿದ್ರೆ, ನಿನ್ ಮಗು ಆರೋಗ್ಯಕ್ಕೆ, ನಿನ್ನ ಮಗು ಬೆಳವಣಿಗೆಗೆ ಇಷ್ಟು ಅವಶ್ಯಕತೆ ಖಂಡಿತ ಇದೆ. ಎಸ್, ಈ ಅವಶ್ಯಕತೆ ಇದೆ. ಬೆಳೀತಾ ಮಕ್ಳು ಏನಾಗ್ತಾರೆ, ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ದನ್ನು ತಿಂತಾರೆ. ಅದಾದ್ಮೇಲೆ ನಂಗೆ ಇದು ಬೇಡ, ಅದಿಷ್ಟ ಇಲ್ಲ, ಇದ್ ನಂಗೆ ಆಗಲ್ಲ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ಪಿಕ್ಕಿ ಈಟರ್ಸ್ ಅಂತ ಹೇಳ್ತೀವಿ. ಕೆಲವುದನ್ನ ಪಿಕ್ ಮಾಡಿ ಚೂಸ್ ಮಾಡಿ ತಿಂತವೆ, ಕೆಲವುದನ್ನ ತಿನ್ನಲ್ಲ. ಆ ಪೇರೆಂಟ್ಸ್ ಹೌ ಟು ಡೀಲ್ ವಿತ್ ಸಚ್ ಕೈಂಡ್ ಆಫ್ ಕಿಡ್ಸ್? ಇದು ತುಂಬಾ ಬರ್ತಾ ಇರುತ್ತೆ ನನ್ಗೆ. ನಾನ್ ಹೇಳೋದೇನಂತ ಹೇಳಿದ್ರೆ, ಪ್ರತಿ ಸಲ ಮಕ್ಕಳು ಪಿಕ್ಕಿ ಈಟರ್ಸ್ ಆಗದೇನೆ ವೆರೈಟಿ ಕಡಿಮೆ ಆದಾಗ. ಓಕೆ, ಆಯ್ತಾ? ಈಗ ನೀವು ಪ್ರತಿನಿತ್ಯ ದೋಸೆನೆ ಕೊಡ್ತಾ ಇದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಗುಗ್ ಬೋರ್ ಆಗುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್ ನ ನೋಡ್ತಾರಲ್ಲ, ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ, ಆಚೆ ಕಡೆ ಪ್ರಪಂಚ ನೋಡ್ತಾರೆ. ಅಂಡ್ ಈಗ ಫ್ರೆಂಡ್ಸೇ ಬೇಡ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ. ಸೋಷಿಯಲ್ ಮೀಡಿಯಾ ಎಲ್ಲಾ ಹತ್ರನೂ ಫೋನ್ಗಳು ಅಥವಾ ಟಿವಿನಲ್ಲಿ, ಆಮೇಲೆ ಕೊಟ್ಟಿಲ್ಲ ಫೋನ್ ಅಂದ್ರೂ ಕಿತ್ಕೊಂತಾರೆ ಮಕ್ಕಳು. ಅಂದ್ರೆ ಇದೆಲ್ಲ ನಡೀತಿದಲ್ವ, ಈಗಿನ ಮನೆ ಕಥೆ ಇದೆಲ್ಲ ನಡೀತಾ ಇದೆ. ಸೊ ಮಗುಗೆ ವೆರೈಟಿ ಇಂಟ್ರೊಡ್ಯೂಸ್ ಮಾಡಿ, ಆಯ್ತಾ? ಈಗ ದೋಸೆನೆ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಮಾಡಿ, ಒಂದಿನ ದೊಡ್ಡದಾಗಿ ದೋಸೆ ಮಾಡ್ಕೊಟ್ರೆ, ಒಂದಿನ ಚಿಕ್ಕದಾಗಿ ದೋಸೆ ಮಾಡ್ಕೊಡಿ, ಒಂದಿನ ಡಿಫ್ರೆಂಟ್ ಶೇಪ್ ದೋಸೆ ಮಾಡಿ, ಪಡ್ಡು ಮಾಡಿ. ಇಲ್ಲ ಅಂದ್ರೆ ಅದೇ ದೋಸೆಗೆ ಸ್ವಲ್ಪ ತರಕಾರಿನ ಗ್ರೈಂಡ್ ಮಾಡಿ ಹಾಕಿ ಕಲರ್ ದೋಸೆ ಮಾಡಿ ಕೊಡಿ. ಇಲ್ಲ ಅಂದ್ರೆ ಅದೇ ದೋಸೆಗೆ ನೆಂಚ್ಕೊಳಕ್ ಏನಾದ್ರು ಸ್ವಲ್ಪ ವೆರೈಟಿ ಮಾಡಿ. ಇನ್ಸ್ಟೆಡ್ ಆಫ್ ದ ರೆಗ್ಯುಲರ್ ಕೋಕೋನಟ್ ಚಟ್ನಿನೇ ಪ್ರತಿ ಸಲ ಮಾಡೋದ್ರ ಬದಲು ಒಂದ್ಸಲ ಟೊಮ್ಯಾಟೊ ಚಟ್ನಿ ಮಾಡ್ಬೋದು, ಅಥವಾ ಒಂದ್ಸಲ ಯು ಕ್ಯಾನ್ ಮಿಕ್ಸ್ ವೆಜಿಟೇಬಲ್ ಕರಿ ತರ ಮಾಡ್ಬೋದು. ಈ ತರದೆಲ್ಲ ಮಾಡಿದಾಗ ಮಕ್ಕಳಿಗೆ ವೆರೈಟಿ ಇದ್ದಾಗ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ನಾವೇ ದೊಡ್ಡವರಾಗೆ ನಮ್ಗೇನೋ ಹೊಸ್ತು ಕಾಣಿಸಿದ್ರೆ ಇದೇನಿದು ಟ್ರೈ ಮಾಡೋಣ ಅಂತ ಅನ್ಸುತ್ತೆ. ಮಕ್ಕಳು ಆಬ್ವಿಯಸ್ಲಿ ಟ್ರೈ ಮಾಡ್ತಾರೆ, ಅವ್ರಿಗೊಂದು ಕ್ಯೂರಿಯಾಸಿಟಿ ಬರುತ್ತೆ, ಏನಿದು ಏನೋ ಹೊಸ್ದಾಗಿ ಮಾಡಿದಾಳಲ್ಲ ನಮ್ಮಮ್ಮ, ಸ್ವಲ್ಪ ತಿಂದು ನೋಡೋಣ. ದೇ ವುಡ್ ಈಟ್ ಇಟ್. ಪ್ರಾಬಬಲಿ 1-2 ದಿನ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, 1-2 ದಿನ ದೇ ವುಡ್ ಎಕ್ಸ್ಪೆಕ್ಟ್ ಅದೇ ಹಳೆ ದೋಸೆನೇ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಗ್ರಾಜುಯಲಿ ನೀನ್ ವೆರೈಟಿ ತೋರಿಸ್ತಾ ಅಗೇನ್ ಶೋ ಓನ್ಲಿ ಗುಡ್ ವೆರೈಟೀಸ್. ಅಕಸ್ಮಾತ್ ನಾನೇನಾದ್ರೂ ಸ್ವಲ್ಪ ಜಂಕ್ ವೆರೈಟೀಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಜಂಕ್ನೇ ಕೇಳ್ತಾರೆ, ಯಾಕೆಂದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ, ಮನೇಲಿ ಮಾಡೋದಕ್ಕಿಂತ ಟೇಸ್ಟ್ ಜಾಸ್ತಿ ಇರುತ್ತೆ. ಹಂಗಾದ್ರೆ ಜಂಕೆ ತಿನ್ಬಾರ್ದ ಮಕ್ಕಳು, ಜಂಕೆ ಕೊಡ್ಬಾರ್ದ ಮಕ್ಕಳಿಗೆ? ಬಟ್ ಅಷ್ಟು ಜಂಕ್ ಒಳ್ಳೇದಾ? ರೈಟ್. ಸ್ವಲ್ಪ ಜಂಕ್ ಕೊಡ್ಬೋದು. ರೆಗ್ಯುಲರ್ ಆಗಿ ಮಗು ಏನ್ ತಿನ್ನುತ್ತೆ ಮನೆಯಲ್ಲಿ, ನಾನು ವೆರೈಟಿ ಇನ್ಕ್ಲೂಡ್ ಮಾಡಿದ್ರೆ ತಿನ್ನತ್ತೆ. ಖಂಡಿತ ಬರುತ್ತೆ ಅದು. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಅಯ್ಯೋ ನನ್ ಮಗುಗೆ ಇದು ಇಷ್ಟನೇ ಇಲ್ಲ, ಹಾಗಾಗಿ ನಾನು ಅದ್ ಮಾಡೋದೇ ಇಲ್ಲ ಅಂತ. ಸೊ ಆ ಮೆಂಟಾಲಿಟಿ ಆಫ್ ಮಾಮ್ಸ್ಗೆ ಏನ್ ಹೇಳ್ತೀರಾ? ನೀನ್ ಹೆಂಗ್ ಡಿಸೈಡ್ ಮಾಡ್ತಾ ಇದೀಯಾ? ಯು ನೆವರ್ ನೋ. ಅವಲಕ್ಕಿ ನಿನ್ ಮಗುಗ್ ಇಷ್ಟ ಆಗಿಲ್ಲ, ಪ್ಲೇನ್ ಅವಲಕ್ಕಿ ಇಷ್ಟ ಆಗಿಲ್ಲ, ಅವಲಕ್ಕಿ ತರಕಾರಿ ಹಾಕ್ದಾಗ ನಿನ್ ಮಗುಗ್ ಇಷ್ಟ ಆಗುತ್ತೇನೋ, ಅಥವಾ ಅವಲಕ್ಕಿನ ನೀನು ಬೇರೆ ತರ ಮಾಡಿದಾಗ ಇಷ್ಟ ಆಗ್ಬೋದೇನೋ. ಈ ತರ ವೆರೈಟೀಸ್ ಇಂಟ್ರೊಡ್ಯೂಸ್ ಮಾಡಿ. ಅಂಡ್ ನನಗಿಷ್ಟ ಇಲ್ಲ, ನನ್ ಮಗುನು ತಿನ್ನಲ್ಲ, ಇದು ಜಾಸ್ತಿ ಜನಕ್ಕಿದೆ. ಯಾಕೆಂದ್ರೆ ಎಷ್ಟೊಂದ್ ಜನ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ, ನನ್ ಮಗು ತಿನ್ನಲ್ಲ, ನನ್ ಮಗುಗ್ ಆಗಲ್ಲ. ಎಕ್ಸಾಕ್ಟ್ಲಿ. ಇಲ್ಲ ನಿನಗ್ ಮಾಡಕ್ ಬರಲ್ಲ ಅಥವಾ ನಿನಗ್ ಇಷ್ಟ ಇಲ್ಲ, ಅದಕ್ಕೆ ನೀ ಅದ್ ಹೇಳ್ತಾ ಇದ್ದೆ. ಐ ವುಡ್ ಸೇ ಅಷ್ಟೇ. ಅಮ್ಮ ಯಾವಾಗ ಅವಲಕ್ಕಿ ಮಾಡಿದ್ದೆ ನನ್ ಮಗು ತಿನ್ನಲ್ಲ, ನನ್ ಮಗುಗ್ ಮಾತ್ರ ದೋಸೆ ಮಾಡ್ಕೊಡ್ತೀನಿ ಅನ್ನೋ ಕಾನ್ಸೆಪ್ಟ್ ಮನೇಲಿ ಇಂಟ್ರೊಡ್ಯೂಸ್ ಮಾಡ್ತಾರೋ, ಅವತ್ತು ಅವ್ರ ಮಗುನ ಅವರೇ ಹಾಳು ಮಾಡಿದ್ರು ಅಂತ ಅರ್ಥ. ಓಕೆ, ಮಾಡಿರೋದಿದೆ, ತಿನ್ನೋದಾದ್ರೆ ತಿನ್ನು, ಇಲ್ವಾ ಬೇಡ, ಏನೋ ಆಗಲ್ಲ ಅಷ್ಟೇ. ಏನೂ ಆಗಲ್ಲ, ಮಗು ಏನ್ ಬಿದ್ದೋಗಲ್ಲ, ಮಗುಗೇನೋ ಕಾಯಿಲೆ ಬಂದ್ಬಿಡಲ್ಲ, ಅಥವಾ ಮಗು ಏನಂತಾರೆ ಡಿಪ್ರೆಸ್ಡ್ ಆಗಲ್ಲ. ನೀನು ನಿನ್ ಮಗು ಆತರ ಬೀಳೋ ಹಂಗೆ ಮಾಡ್ತಾ ಇದೀಯ ಅಷ್ಟೇ. ಇಟ್ ಇಸ್ ದ ಪ್ರಾಬ್ಲಮ್ ವಿತ್ ಮದರ್ ಓನ್ಲಿ ಅಂಡ್ ನಾಟ್ ವಿತ್ ದ ಕಿಡ್. ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ, ಲೈಕ್ ಹೌ ಯು ಸೆಡ್, ನಾವೇನ್ ಕೊಡ್ತೀವಿ ಅದನ್ನ ತಿಂತಾರೆ. ಅವ್ರು ಹಠ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಹಠನ ಕಂಟ್ರೋಲ್ ಅಮ್ಮನ ಕೈಲಿ ಮಾಡ್ಬೋದು ತಾನೆ, ಮಾಡ್ಬೇಕು, ರೈಟ್.
ಸೊ ಇಟ್ಸ್ ದಟ್ ಸಿಂಪಲ್. ಎಸ್, ಇವಾಗ ನೀವು ಅಮ್ಮಂದ್ರ ವಿಷಯಕ್ಕೆ ಬಂದಿದ್ದಕ್ಕೆ ಕೇಳ್ತೀನಿ, ಈ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತಿಂಡಿ ಎಬ್ಸಿ ತಿಂಡಿ ಮಾಡಿಸಿ ಸ್ಕೂಲ್ ಕಳ್ಸೋದಿದೆಯಲ್ಲ, ದಟ್ಸ್ ಅ ಬಿಗ್ ಚಾಲೆಂಜ್. ಸೊ ಮಾರ್ನಿಂಗ್ ಕ್ವಿಕ್ ಅಂಡ್ ಈಸಿ ಬ್ರೇಕ್ಫಾಸ್ಟ್ ಐಡಿಯಾಸ್ ಅಂತ ನೀವು ಆಲ್ರೆಡಿ ಅವಾಗಲೇ ಮಾತಾಡೋಕೆ ಸ್ವಲ್ಪ ರೆಸಿಪೀಸು ಹೇಳಿದ್ರಿ ಅದು ಇದು ಅಂತ. ಸೊ ಒಂದು ಸ್ವಲ್ಪ ಕ್ವಿಕ್ ಟಿಪ್ಸ್ ಕೊಡ್ತೀರಾ? ಇವಾಗ ನಾನ್ ಹೇಳೋದು, ಮಗುನ ಎಪ್ಸಿ ರೆಡಿ ಮಾಡಿಸಿ ತಿಂಡಿ ತಿನ್ಸಿ ಕಳ್ಸೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಮ್ಮಂದ್ರಿಗೆ ಅಂದ್ರೆ, ಫಸ್ಟ್ ಪ್ರಾಬ್ಲಮ್ ಇಸ್ ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಇರಲ್ಲ. ಪರ್ಫೆಕ್ಟ್. ಸೆಕೆಂಡ್ ಒನ್ ಪ್ಲಾನಿಂಗ್ ಇರೋದಿಲ್ಲ. ಗ್ರಾಸರಿ ಬೆಳಗ್ಗೆ ಎದ್ದು ಯೋಚನೆ ಮಾಡೋದು, ಇವತ್ತು ನಾನು ರೊಟ್ಟಿ ಮಾಡ್ಬೇಕು, ಸೊಪ್ಪಿಲ್ಲ ಮನೇಲಿ ತಗೊಂಡ್ ಬಂದ್ಬಿಡ್ತೀನಿ. ವೈ ಆರ್ ಯು ಪ್ಲಾನಿಂಗ್ ಯು ಗ್ರಾಸರಿ ಇನ್ ದ ಮಾರ್ನಿಂಗ್? ಹಿಂದಿನ ದಿನ ಪ್ಲಾನ್ ಮಾಡ್ಕೋ, ಅಥವಾ ವಾರಕ್ಕೊಂದ್ಸಲ ಪ್ಲಾನ್ ಮಾಡ್ಕೋ. ಇವಾಗ ಎವ್ರಿಬಡಿ ಈಸ್ ವರ್ಕಿಂಗ್, ಯು ಆರ್ ವರ್ಕಿಂಗ್, ಐ ಆಮ್ ವರ್ಕಿಂಗ್, ಮೋಸ್ಟ್ ಆಫ್ ಅಸ್ ಆರ್ ವರ್ಕಿಂಗ್. ಸೊ ವರ್ಕ್ ಇಟ್ಕೊಂಡು ಮನೆಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಮಗುನು ಮ್ಯಾನೇಜ್ ಮಾಡೋದು ಇಸ್ ಅ ಟಾಸ್ಕ್. ಹೌದು. ಸೊ ವಿ ಆರ್ ಡೂಯಿಂಗ್ 3 roles ಟುಗೆದರ್. ಓಕೆ, 3 roles ಟುಗೆದರ್ ಮಾಡುವಾಗ ನಾನು ಪ್ರಯಾರಿಟಿ ಅದೇ ತರ ಮಾಡ್ಕೋಬೇಕು. ಗ್ರಾಸರಿ ವಾರಕ್ಕಾಗೋಷ್ಟು ನಾನು ಮೊದಲೇ ತಂದು ಸ್ಟಾಕ್ ಇಟ್ಕೊಂಡಿದ್ರೆ ಮನೆಯಲ್ಲಿ 1 ವಾರಕ್ಕಾಗೋಷ್ಟೊತ್ತಿಗೆ, ಜಾಸ್ತಿ ಬೇಡ, 1 ವಾರಕ್ಕೆ ನನ್ನ ಫ್ರಿಜ್ಜಲ್ಲಿ ಇತ್ತು ಅಂತ ಹೇಳಿದ್ರೆ, ಅಥವಾ ನನ್ನ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ, ಮೇಕಿಂಗ್ ಇಟ್ ಇನ್ ದ ಮಾರ್ನಿಂಗ್ ಇಸ್ ನಾಟ್ ಅ ಬಿಗ್ ಟಾಸ್ಕ್ ಫಾರ್ ಮೀ. ಮೇ ಬಿ ಪ್ಲಾನಿಂಗ್ ಎಲ್ಲೋ ಫೇಲ್ ಅಷ್ಟೇ. ಸೊ ಟೈಮ್ ಮ್ಯಾನೇಜ್ಮೆಂಟ್, ಈಗ ಹಿಂದಿನ ದಿನ ನಂಗೆ ಸ್ವಲ್ಪ ಟೈಮ್ ಇತ್ತು, ಇನ್ಸ್ಟೆಡ್ ಆಫ್ ಮೀ ಸಿಟ್ಟಿಂಗ್ ಅಂಡ್ ವೇಸ್ಟಿಂಗ್ ಟೈಮ್, ನಾನು ನಾಳೆಗೆ ತರಕಾರಿ ಹೆಚ್ಕೋಬಹುದು. ನಾನು ನಾಳೆಗೆ ಏನು ಪ್ರೆಪ್ ಮಾಡ್ಕೋಬೇಕು, ದೋಸೆ ಮಾಡಬೇಕು ಅದಕ್ಕೆ ನೆಂಚ್ಕೊಳ್ಳೋಕೆ, ರೊಟ್ಟಿ ಮಾಡಬೇಕು ಅದಕ್ಕೇನೋ ಹೆಚ್ಕೋಬೇಕು, ಇನ್ನೊಂದೇನೋ ತುರ್ಕೋಬೇಕು ಅದನ್ನ ತುರ್ಕೊಳ್ಳೋದು. ಇದೆಲ್ಲ ನಂಗೆ ಹಿಂದಿನ ದಿನ ರೆಡಿ ಇತ್ತು ಅಂದ್ರೆ ನೆಕ್ಸ್ಟ್ ಡೇ ನಂಗೆ ಮಾಡೋದು ಕಷ್ಟನೇ ಆಗಲ್ಲ. ಆ್ಯಂಡ್ ವೆನ್ ದ ಮದರ್ ಸ್ಲೀಪ್ಸ್ ಆನ್ ಟೈಮ್, ವೆನ್ ದ ಫಾದರ್ ಸ್ಲೀಪ್ಸ್ ಆನ್ ಟೈಮ್, ಕಿಡ್ ವಿಲ್ ಸ್ಲೀಪ್ ಆನ್ ಟೈಮ್. ಹೌದು, ರೈಟ್. ಈಗ ಅಪ್ಪ ಅಮ್ಮಂಗೆ ಶೆಡ್ಯೂಲ್ ಇಲ್ಲ, ಅಪ್ಪ ಅಮ್ಮಂಗೆ ಶೆಡ್ಯೂಲ್ ಇಲ್ದಿರ ಮಗು ಶೆಡ್ಯೂಲ್ ಅಲ್ಲೆಲ್ಲ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಮಕ್ಕಳು ಇನ್ಫ್ಯಾಕ್ಟ್ ನೋಡಿ ಜಾಸ್ತಿ ಕಲಿತಾರೆ. ಲೈಕ್ ಹೌ ಐ ಸೆಡ್, ಇನ್ಫ್ಲೂಯೆನ್ಸ್ 2 ತರ ಆಗ್ತಾರೆ ಮಕ್ಕಳು. ಸೊ ಬೆಳಗ್ಗೆಯಿಂದ ಸಂಜೆ ತನಕ ರೈಟ್ ಇನ್ಫ್ಲೂಯೆನ್ಸ್ ಆಗಿ, ರಾತ್ರಿ ಹೊತ್ತು ಕರೆಕ್ಟ್ ಟೈಮ್ಗೆ ಮಲ್ಕೊಳ್ಳೋ ಇನ್ಫ್ಲೂಯೆನ್ಸೇ ಆಗ್ತಾ ಇಲ್ಲ ಅವರಿಗೆ ಅಂತ ಹೇಳಿದ್ರೆ, ಸೊ ದೇರ್ ಇಸ್ ನೋ ಪಾಯಿಂಟ್. There is no point. There is a popular saying ಅಲ್ವಾ, ಮಕ್ಕಳು ಮಾಡು ಅಂದಿದ್ದ ದಿನ ಮಾಡಲ್ಲ, ಏನ್ ನೋಡ್ತಾರೆ ಅದನ್ನ ಮಾಡ್ತಾರೆ. ಸೊ ಹಾಗಾಗಿ ನೀವು ಅಮ್ಮಂದ್ರಿಗೆಲ್ಲ ವಾಟ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ಟೆಲ್ ಅಂದ್ರೆ, ಮ್ಯಾನೇಜ್ ಯುವರ್ ಟೈಮ್ ಫಸ್ಟ್. ಸೊ ನೀವು ರೆಸಿಪಿ ಏನು ಹೇಳಲ್ಲ, the only recipe is this. Yes, the only recipe is time manage ಮಾಡಿ, grocery prep ಮಾಡಿ, and start prioritizing your kid first rather than anything else.